ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ, ಪ್ರಗತಿಪರ ರೈತರು. ಶಶಿಕುಮಾರ್ ಅವರೇ, ನನಗೊಂದು 8-10 ವರ್ಷದ ಹಿಂದೆ ವಿಜಾಪುರದಲ್ಲಿ ನಾನು ಫ್ಲಡ್ ಕವರೇಜ್ ಮಾಡೋದಕ್ಕೆ ಹೋದಾಗ ಹಾನಿಯಾದ ಬೆಳೆ ಮಧ್ಯದಲ್ಲಿ ನಿಂತ್ಕೊಂಡಂಥ ರೈತ ಆಡಿದ ಮಾತನ್ನು ಇವತ್ತಿಗೂ ಮರೆಯೋದಕ್ಕಾಗೋದಿಲ್ಲ. ಯಾವುದೋ ಜನ್ಮದಲ್ಲಿ ಏನೋ ಮಾಡಬಾರದ ಪಾಪ ಮಾಡಿದವನು ಮಾತ್ರ ರೈತ ಆಗಿ ಹುಟ್ಟುತ್ತಾನೆ ಸರ್ ಅಂತ. ಸತ್ಯ ಅನಿಸುತ್ತೆ ಸರ್. ತಾನು ಬೆಳೆದದ್ದನ್ನು ಬೇಕಂದವ್ರಿಗೆ ಮಾರೋದಕ್ಕಾಗೋದಿಲ್ಲ, ತನ್ನ ಜಮೀನನ್ನು ಬೇಕಂದವ್ರಿಗೆ ಮಾರೋದಕ್ಕಾಗೋದಿಲ್ಲ. ಉಳಿದ ಎಲ್ಲರಿಗೂ ಇಲ್ಲದೆ ಇರುವಂಥ ರೆಸ್ಟ್ರಿಕ್ಷನು ರೈತನಿಗೆ. ಆ ಎಲ್ಲ ರೆಸ್ಟ್ರಿಕ್ಷನನ್ನು ಈ ಹೊಸ ಕಾನೂನು ತೆಗೆದು ಹಾಕತ್ತೆ ಅಂತ ಸರ್ಕಾರ ಹೇಳುತ್ತೆ. ಸುಳ್ಳು ಹೇಳ್ತಿದೆಯಾ ಹಂಗಿದ್ರೆ ಸರ್ಕಾರ? ಸುಳ್ಳು ಸತ್ಯ ಅನ್ನೋದಕ್ಕಿಂತ ಮೊದಲು ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಫೆಸರ್ ಇದ್ದಾರೆ ಚಂದ್ರಕಾಂತ್ ಸರ್ ಅವರು. ಐ ವಾಸ್ ಸ್ಟೂಡೆಂಟ್. ಏನಾದರೂ ತಪ್ಪೇನಾದರೂ ಮಾತಾಡಿದೆ ಅಥವಾ ಐ ವಾಂಟೆಡ್ ಟು ಸ್ಟ್ಯಾಂಡ್ ಫಾರ್ ಫಾರ್ಮರ್ಸ್ ಆ್ಯಂಡ್ ಆಲ್ಸೋ ಟು ದ ಬಿಲ್. ಎಸ್, ನಾನು ವಾದಿಸುವಂಥದ್ದು, ನಾನು ಅವರ ಪರವಾಗಿ, ಅಂದರೆ ಇದರಲ್ಲಿ ತಪ್ಪು ಒಳ್ಳೆಯದು ಎರಡೂ ಇದ್ದಾವೆ. ಈ ಎರಡು ಪಾಯಿಂಟ್ಗಳನ್ನ ಇಟ್ಕೊಂಡು ಮಾತಾಡಬೇಕು ಅಂತಿದ್ದೀನಿ. ಏನಾದರೂ ಯಾರಿಗಾದ್ರೂ ಬೇಜಾರಾದರೆ, ಬಿಕಾಸ್ ಈ ಪ್ರಶ್ನೆ ಅಲ್ಲ. ನಾನು ಒಂದು ಮಾತು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಪ್ರತಿ ಕಾನೂನನ್ನು ಹೆಂಗೆ ನೋಡಬೇಕು ಅಂದ್ರೆ ಆ ಕಾನೂನಿನಲ್ಲಿ ಬದಲಾಗಬೇಕಾದ ಕೆಲವೊಂದು ಅಂಶಗಳಿವೆ ಅನ್ನೋ ತರ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಲಾ. ಇದರಲ್ಲಿ ಇಂತಿಂತ ಅಂಶ ಚೇಂಜ್ ಮಾಡಿದ್ರೆ ರೈತರಿಗೆ ಇನ್ನಷ್ಟೇ ಸಹಾಯ ಆಗಬಹುದು. ಐ ಥಿಂಕ್ ದಿಸ್ ಇಸ್ ಹೌ ಐ ಸಿ ಇಟ್. ಎಸ್, ಕರೆಕ್ಟ್ ಸರ್. ಸೊ ದ ಮೇನ್ ಪಾಯಿಂಟ್ ನಾನು ಇಲ್ಲಿ ಕೇಳಬೇಕಾಗಿರೋದು ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿರೋ ಅಧಿಕಾರ ಏನು ಅಂದರೆ, ನಾವು ಯಾವುದೇ ಒಂದು ಬಿಲ್ ಪಾಸ್ ಮಾಡೋಕ್ಕೂ ಮೊದಲು ಅದನ್ನು ಚರ್ಚೆಗೆ ತೆಗಿಬೇಕು. ಇವಾಗ ನಾವು ಫಾರ್ ಅಗೇನೆಸ್ಟ್ ಬಿಜೆಪಿಯಿಂದ ಒಬ್ಬರು, ಕಾಂಗ್ರೆಸ್ಸಿಂದ ಒಬ್ಬರು, ರೈತ ಮುಖಂಡರೊಬ್ಬರು, ಎರಡೂ ಕಡೆ ಒಬ್ಬರು, ಫಾರ್ ಒಬ್ಬರು, ಈ ಥರ ಕೂತ್ಕೊಂಡು ನಿಮ್ಮ ನ್ಯೂಸ್ ಚಾನಲ್ ಒಂದು ಡಿಬೇಟ್ ನಡೆಸ್ತಾ ಇದ್ವಿ. ಸೊ ಇದೇ ಥರ ಈ ಬಿಲ್ ಪಾಸ್ ಆಗೋಕ್ಕೂ ಮೊದಲು ಯಾಕೆ ತೆಗಿಲಿಲ್ಲ ಅನ್ನೋದು ನನ್ನ ಕ್ವಶನ್. ಮೈ ಫಸ್ಟ್ ಕ್ವಶನ್ ಇಸ್ ದಿಸ್: ಚರ್ಚೆಗೆ ಯಾಕೆ ಹಿಂಜರಿತು ಸರ್ಕಾರ? ಕರೆಕ್ಟ್. ಆ್ಯಂಡ್ ಎಸ್, ಯು ಹ್ಯಾವ್ ಬ್ರೂಟಲ್ ಮೆಜಾರಿಟಿ. ನೀವು ತಂದಿರೋ ಬಿಲ್ನ 100% ಪಾಸ್ ಮಾಡ್ತೀರಾ. ನೀವು ವಾದ ವಿವಾದಗಳು ಏನೇ ನಡೆದ್ರು ಪಾಸ್ ಮಾಡಬೇಕು ಅನ್ಕೊಂಡ್ರೆ ಪಾಸ್ ಮಾಡ್ತೀರಾ. ಆಲ್ರೆಡಿ ಮಾಡಿದಿರಾ. ಮಾಡೋಕ್ಕೂ ಮೊದಲು ಯಾಕೆ ಚರ್ಚೆಗೆ ತೆಗಿಲಿಲ್ಲ ಅನ್ನೋದು ನನ್ನ ಮೊದಲ ಕ್ವಶನ್. ಓಕೆ, ಯಾಕೆ ಚರ್ಚೆ ಆಗಲಿಲ್ಲ? ಆ ಪ್ರಶ್ನೆಗೆ ನಾನು ಬಿಜೆಪಿ ವಕ್ತಾರರಿಂದ ಉತ್ತರ ತಗೊಳ್ತೀನಿ. ಖಂಡಿತ. ರೈತನಿಗೆ ಮಾರಕ ಅನ್ನುವಂಥದ್ದು ಏನಿದೆ ನಿಮ್ಮ ಪ್ರಕಾರ ಈ ಕಾನೂನು? ಸರ್, ಇದರಲ್ಲಿ ನಾ ಹೇಳಿದಲ್ಲ, ಯಾವುದೇ ಒಂದು ಪಾಲಿಸಿ ಬಂದಾಗ ಇಂಥ ಬ್ಯೂಟಿಫುಲ್ ಪಾಲಿಸಿ ಮೇಕರ್ಸ್ ಇರ್ತಾರೆ. ಅವರು ನಿಮಗೆ ಎಲ್ಲ ತೊಂದರೆಗಳಾಗಬೇಕು ಅಂತ ಮಾಡಲ್ಲ, ಅಥವಾ ಎಲ್ಲ ಒಳ್ಳೇದು ಆಗುತ್ತೆ ಅಂತಲೂ ನಾವು ಅನ್ಕೋಬಾರ್ದು. ಎಲ್ಲದರಲ್ಲೂ ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಇರ್ತವೆ. ಸೊ ಒಂದು ಚರ್ಚೆಗೆ ತಗೊಂಡಾಗ ಈ ಪಾಸಿಟಿವ್ಸ್ನ ಇನ್ನಷ್ಟು ಪಾಸಿಟಿವ್ ಮಾಡೋಕ್ಕೆ ಹೆಂಗೆ ನೋಡ್ಬೋದು, ಈ ನೆಗೆಟಿವ್ಸ್ನ ಕಡಿಮೆ ಮಾಡೋದು ಹೆಂಗೆ ಅಂತ ಒಂದು ಚರ್ಚೆ ಮಾಡಿದಾಗ ಇದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ಫಾರ್ ಅನ್ ಎಕ್ಸಾಂಪಲ್, 1960s 70s ಅಲ್ಲಿ APMC ಆಕ್ಟ್ ಬಂತು ಸರ್. APMC ಆಕ್ಟ್ ಏನಕ್ಕೆ ಬಂತು? ಇವಾಗ ಏನು ಹೇಳ್ತಿದ್ರ, ರೈತ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡಬಹುದು. ಈ ಆಕ್ಟ್ ಬರೋಕ್ಕೂ ಮೊದಲು, ಇಫ್ ಐ ಆಮ್ ನಾಟ್ ರಾಂಗ್ ಸರ್, ಎಲ್ಲಿ ಬೇಕಾದ್ರೂ ರೈತ ಮಾರಬಹುದಿತ್ತು. ದ ಆಬ್ಜೆಕ್ಟಿವ್ ಆಫ್ APMC ಆಕ್ಟ್ ಇಸ್ 2. ಎರಡು ಆಬ್ಜೆಕ್ಟಿವ್ಸ್ ಜೊತೆಗೆ APMC ಆಕ್ಟ್ ಬಂತು. ಟು ಸ್ಟಾಪ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಫಾರ್ಮರ್ಸ್ಗೆ ನಡೀತಿರುವ ಎಕ್ಸ್ಪ್ಲಾಯ್ಟೇಷನ್ ಅನ್ನು ನಿಲ್ಲಿಸಬೇಕು. ಎಲ್ಲ ಅಗ್ರಿಕಲ್ಚರ್ ಪ್ರಾಡ್ಯೂಸರ್ಸ್ ನ ಆಕ್ಷನ್ ಮುಖಾಂತರ ಸೇಲ್ ಮಾಡಬೇಕು. ಈ ಎರಡು ಆಬ್ಜೆಕ್ಟಿವ್ಸ್ ಜೊತೆಗೆ APMC ಆಕ್ಟ್ ಬಂದಿದ್ದು. ಸೊ ಅಂದ್ರೆ ವೈಡ್ ಓಪನ್ ಆಗಿದ್ದ ಮಾರ್ಕೆಟ್ ನ ಒಂದು ಪ್ಲಾಟ್ಫಾರ್ಮ್ ತಂದು, ಸೊ ಈ ಎರಡು ಮಧ್ಯೆ ಆಕ್ಷನ್ ಕೂಗುವಾಗ ನಾನು ಒಬ್ಬ ಮಧ್ಯವರ್ತಿ ನಿಲ್ಲಿಸ್ತೀನಿ. ಸೊ ಅವನು ನಿಮ್ಮ ಪರವಾಗಿ ಬಾರ್ಗೇನ್ ಮಾಡ್ತಾನೆ ಅಥವಾ ಆಕ್ಷನ್ ಕೂಗ್ತಾನೆ. ಒಳ್ಳೇದಾಯ್ತಾ ಸರ್ ಅದರಿಂದ? ನಾ ಅದೇ ಹೇಳ್ತಾನೆ, ಅಲ್ಲಿಗೆ ಬರ್ತಾ ಇದ್ದೀನಿ ಸರ್, ಅಲ್ಲಿಗೆ ಬರ್ತಾ ಇದ್ದೀನಿ. ಸೊ ಹಿಂಗ ಮಾಡತ್ತೆ ಅಂತ ಹೇಳಿದ್ರು. ಇವಾಗ ಇಷ್ಟೇ ಕೇಳಿಸ್ಕೊಳ್ಳೋಣ, ರೈತರಿಗೆ ಒಳ್ಳೇದಾಗತ್ತಾ ಇಲ್ವಾ ಅಂತ ಇಷ್ಟು ನೋಡಿದಾಗ ರೈತರಿಗೆ ಒಳ್ಳೇದಾಗತ್ತೆ ಅನ್ಸುತ್ತೆ ಈ ಕಾಯ್ದೆ ನೋಡಿದಾಗ. ಸೊ ಅದೇ ತರ ಇವಾಗ ಫಾರ್ಮ್ ಬಿಲ್ 2020 ಇವಾಗ ನೋಡಿದಾಗ ಇದು ರೈತರಿಗೆ ಒಳ್ಳೇದಾಗತ್ತೆ ಅಂತ ಕಾಣಿಸುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, APMC ಆಕ್ಟ್ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬಿಟ್ಟು ನಾನು ಅದ್ರ ಹಿಂದಿನ ಪಾಯಿಂಟ್ಗೆ ಬರ್ತಾ ಇದ್ದೀನಿ. ಈ ಕಾಯ್ದೆ ಅವಶ್ಯಕತೆ ಯಾಕೆ ಬರಬೇಕು ಅಂದ್ರೆ, ಹಿಂದಿದ್ದ ಕಾಯ್ದೆ ವಿಫಲ ಆಗಿದೆಯೋ ಇಲ್ವೋ ಅಂತ ನಾನು ಕೇಳ್ತಾ ಇದ್ದೀನಿ. 100% ವಿಫಲ 100% ಆಗಿಲ್ಲ. ದೇರ್ ಆರ್ ಲೂಪ್ ಅಂಡ್ ಹೋಲ್ಸ್. ನಾನು ಹೇಳ 10% for perishables it is 4% and non-perishable 6% ಕಮಿಷನ್ ಪರ್ಚೇಸರ್ ಹತ್ರ ತಗೋಬೇಕು APMC ಅಲ್ಲಿ. ಬಟ್ ಇಲ್ಲಿ ಏನಾಗ್ತಿದೆ, 10% ಕಮಿಷನ್ ರೈತನ ಹತ್ರ ತಗೊಂತಿದ್ದಾರೆ APMC ಅಲ್ಲಿ. ಒಂದು ಪಾಯಿಂಟ್. ಮತ್ತೆ ರೈತ ಅಲ್ಲಿ ದಳ್ಳಾಳಿ ಬಂದವನು ಆಕ್ಷನ್ ಮಾಡಿದವನು, ರೈತನಿಗೆ ಆ ಆಕ್ಷನ್ ಇಷ್ಟ ಆಗ್ಲಿಲ್ಲ ಅಂದ್ರೆ, ನನ್ನ ಈ ಗ್ಲಾಸಿನ ಬೆಲೆ 100 ರೂಪಾಯಿ ಅಂತ ಹೇಳ್ತೀನಿ, 50 ಸ್ಟಾರ್ಟ್ ಮಾಡ್ತಾನೆ, 50, 60, 70, 80 ನಿಲ್ಲತ್ತೆ. 80 ನನಗೆ ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಗೌರವ ನಿನಗೆ ಕೊಡಲ್ಲ, ನಾನು ಮತ್ತೆ ರಿಯಾಕ್ಷನ್ ಮಾಡು ಅಂತ ಕೇಳೋ ಅಧಿಕಾರ ಇದೆ. ಬಟ್ 7200 APMCs ಆರ್ ದೇರ್ ಇನ್ ಇಂಡಿಯಾ. ಇಷ್ಟು APMCಗಳಲ್ಲಿ ಯಾವತ್ತಾದ್ರೂ ಒಂದು ಸಾರಿ ರಿಯಾಕ್ಷನ್ ಆಗಿದೆಯಾ? ಒಂದು ಸಾರಿ ಆದ್ರೂ ರಿಯಾಕ್ಷನ್ ಆಗಿದ್ರೆ ನಾನು ಒಪ್ಕೊಂತೀನಿ. ಆಗಿದ್ಯಾ ಅಂತ ನನ್ನ ಕ್ವಶನ್. ಸೊ ಎರಡು ಲೂಪ್ ಹೋಲ್ಸ್ ಇದಾವೆ. ಸೊ ಒಂದು ವಿಷಯದಲ್ಲಿ ವಿ ಆರ್ ಆನ್ ದ ಸೇಮ್ ಪಾಯಿಂಟ್ ದಟ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಫೇಲ್ ಆಗಿದೆ. ಈಗ ಇರುವಂಥ ಪದ್ಧತಿ, ಈಗ ಇರುವಂಥ ಪ್ರಾಸೆಸ್ ಫೇಲ್ ಆಗಿದೆ ಅನ್ನೋದಕ್ಕಿಂತ ನಿಮ್ಮ ಚರ್ಚೆಯಲ್ಲಿ ತಾವು ಎತ್ತಿದ ಮೊದಲನೇ ಪ್ರಶ್ನೆಗೆ ನಾನು ಉತ್ತರ ತಗೊಳ್ತೀನಿ ರವಿಕುಮಾರ್ ಅವರಿಂದ. ಒಂದು ವಿವರವಾದ ಚರ್ಚೆ ಆಗಬೇಕಾಗಿತ್ತಲ್ಲ ಸರ್? ಅಷ್ಟು ಚೆನ್ನಾಗಿದೆ ಕಾನೂನು ಅಂದ್ರೆ ಮಾಡಬೇಕಾಗಿತ್ತು ಚರ್ಚೆನ. ಅದು ಬಿಟ್ಟು ವಿರೋಧ ಪಕ್ಷಗಳೆಲ್ಲ ಹೊರಗಡೆ ಇದ್ದಾಗ ಪಾಸ್ ಮಾಡಿಸ್ಕೊಳ್ಳೋಂಥದ್ದು ಏನಿತ್ತು ಇದ್ರಲ್ಲಿ? ಸರ್, ಇದು ಸಾಕಷ್ಟು ಚರ್ಚೆಯ ನಂತರವೇ ಈ ಬಿಲ್ ಬಂದಿದೆ. ಮತ್ತು ಸರ್ ಮಾಸ್ಕ್ ತೆಗೆದುಬಿಡಿ, ಆದರೆ
ಸೋಷಿಯಲ್ ಡಿಸ್ಟೆನ್ಸಿಂಗ್ ಸಫಿಷಿಯೆಂಟ್ ಇದೆ ಅನ್ನುವ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಡೋಂಟ್. ಸಾಕಷ್ಟು ಚರ್ಚೆಯ ನಂತರವೇ ಈ ಬಿಲ್ ಬಂದಿದೆ. ಓಕೆ. ಮತ್ತು ಪಾರ್ಲಿಮೆಂಟಲ್ಲಿರ್ಬೋದು ಮತ್ತು ನಮ್ಮ ಅಸೆಂಬ್ಲಿನಲ್ಲಿರ್ಬೋದು ಮಂಡನೆಯಾಗಿದೆ. ಫಾರ್ ಎಕ್ಸಾಂಪಲ್, ಸಾರಿ ಟು ಡಿಫರ್, ಚರ್ಚೆ ಆಗಬೇಕಾದಷ್ಟು ಆಗಿಲ್ಲ ಈ ವಿಷಯ. ಇನ್ನು ನೋಡಿ ಸರ್, ಚರ್ಚೆ ಅಂತಕ್ಕಂಥದ್ದು ಇಟ್ ಈಸ್ ನೆವರ್ ಎಂಡ್. ನಾನು ಹೇಳ್ತೇನೆ, ಈಗ ಉದಾಹರಣೆ ಬಿಲ್ಲಿನ ಪ್ರಕಾರ ಸಮಾಜ ಇರಲ್ಲ, ಸಮಾಜದ ಪ್ರಕಾರ ಮಾರ್ಕೆಟ್ ಇರಲ್ಲ, ಮಾರ್ಕೆಟ್ನಂತೆ ರೈತರಿರಲ್ಲ. ಇದೆಲ್ಲ ಇದೆ, ಯಾವಾಗಲೂ ಡಿಬೇಟ್ ಆಗ್ತಕ್ಕಂಥ ವಿಷಯ. ಮತ್ತು ಈ ಬಿಲ್ ಅಂತಿಮನ, ಮುಂದೆ ಚೇಂಜ್ ಆಗೋದಿಲ್ವಾ? ಖಂಡಿತ ಚೇಂಜ್ ಆಗತ್ತೆ. ಇದಕ್ಕೆ ಚೇಂಜ್ ಆಗೋದಕ್ಕೆ ಅವಶ್ಯಕತೆ ಇದೆ. ಹಾಗಾಗಿ ಫಾರ್ ಎಕ್ಸಾಂಪಲ್ ನಾನೇನು ಹೇಳ್ತಾ ಇದ್ದೀನಿ, ಇಂತಿಂಥದ್ದು ಚೇಂಜ್ ಆಗಬೇಕು ಅಂಥೇಳಿ ಬರ್ಬೋದಲ್ಲ. ನಾವು ಅನೇಕ ನಾನು ಹೇಳ್ತೇನೆ, ಪ್ರತಿಭಟನೆ ಶುರುವಾದಾಗಿಂದ ಕೇಳ್ತಾ ಇದ್ದೀನಿ, ಇದರಲ್ಲಿನ ಯಾವ ಅಂಶ 4 ಸಾರಿ ಚೇಂಜ್ ಆಗಬೇಕು ಹೇಳಿ. ಮುಖ್ಯಮಂತ್ರಿಗಳೇ 4 ಸಾರಿ ಮಾತುಕತೆ ಕರೆದಿದ್ದಾರೆ. ಓಕೆ. ಇಂತಿಂಥದ್ದು ಚೇಂಜ್ ಆಗಬೇಕು ಅಂತ ಕೊಟ್ಟಿದ್ದಾರಾ? ನಾನೇನು ಹೇಳ್ತಾ ಇದ್ದೀನಿ, ಅನೇಕ ಸರಿ ಮಾತುಕತೆ ಕರೆದಿದ್ದಾರೆ. ನಮ್ಮ ಕೃಷಿ ಸಚಿವರು ಮಾತುಕತೆ ಕರೆದಿದ್ದಾರೆ, ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಮಾತುಕತೆ ಕರೆದಿದ್ದಾರೆ, ಸಹಕಾರಿ ಸಚಿವರು, ಮುಖ್ಯಮಂತ್ರಿಗಳು ಮಾತುಕತೆ ಕರೆದಿದ್ದಾರೆ. ಸಾಕಷ್ಟು ಡಿಬೇಟ್ ಆಗಿದೆ, ವಿಧಾನಸೌಧದಲ್ಲೂ ಕೂಡ ಡಿಬೇಟ್ ಆಗಿದೆ. ಮಾತುಕತೆಯಲ್ಲೂ ಈ ಕಾನೂನಿನ ಇಂಥ ಅಂಶ ನಮಗೆ ಒಪ್ಪಿಗೆ ಇಲ್ಲ ಅಂತ ಯಾರು ಹೇಳಿಲ್ಲ. ನಾವು ಒಂದು ವಾರದಿಂದ ಚಳವಳಿ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಮಾತುಕತೆ ಕರೆದ್ರು. ಸರ್, ಆ ಮಾತುಕತೆ ಈ ಕಾನೂನಿನ ಇಂಥ ಅಂಶ ನಮಗೆ ಒಪ್ಪಿಗೆ ಇಲ್ಲ, ಇದರಿಂದ ನಮಗೆ ಅನ್ಯಾಯ ಆಗುತ್ತೆ. ಆಯ್ತು, ಮುಖ್ಯಮಂತ್ರಿಗಳ ಜೊತೆ ಹೇಳೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಈಗಾದ್ರೂ ಹೇಳಿ, ಈಗಾದ್ರೂ ಹೇಳಿ, ಈ ಕಾನೂನಿನ ಯಾವ ಅಂಶ ಮಾರಕ ರೈತ? ಮೊನ್ನೆ ಅವರು ನಮ್ಗೆ ಕರೆದಾಗ ಸ್ಪಷ್ಟವಾಗಿ ಕಂದಾಯ ಸಚಿವರು ಸೋಮಶೇಖರ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ರು. ಅವ್ರ ಸಮ್ಮುಖದಲ್ಲಿ ನಾವೆಲ್ಲ ಖಂಡಿತವಾಗ್ಲೂ ಎಲ್ಲ ವಿಚಾರಗಳನ್ನ ಅವ್ರು ಪ್ರಸ್ತಾಪ ಮಾಡಿದ್ದೇವೆ. ಕೊನೆಗೆ ಹೇಳಿದೀವಿ, ತರಾತುರಲ್ಲಿ ನೀವು ಮಾಡೋದು ಬೇಡಿ, ಯಾಕಂದ್ರೆ ವಿಚಾರವಾಗಿ ಚರ್ಚೆ ಮಾಡಿ ಪರ್ಟಿಕ್ಯುಲರ್ ಆಗಿದೆ. ಲಾಭ ಆಗತ್ತೆ, ಬಹುರಾಷ್ಟ್ರೀಯ ಕಂಪನಿಗಳ ಲಾಭ ಆಗತ್ತೆ. ಕಾಂಗ್ರೆಸ್ ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ರಿಲಯನ್ಸ್ ಕಂಪನಿ ಯಾರಿದ್ದಾಗ ಬಂತು? ರಿಲಯನ್ಸ್ ಕಂಪನಿ ಯಾರಿದ್ದಾಗ ಬಂತು? ಇದೇ ಕಾಂಗ್ರೆಸ್ ಇದ್ದವರೆಗೆ ಬಂತು. 29 ಕಂಪನಿಗಳು ಬಂತು. ಸಚಿನ್ ಮೀಗಾ ಅವರೇ, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ಗೆ ರಿಟೇಲರ್ಗಳನ್ನಾಗಿ ಬಹುರಾಷ್ಟ್ರೀಯ ಕಂಪನಿಗಳನ್ನ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಕರ್ಕೊಂಡು ಬಂದವರು ನೀವು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅಜಯ್ ಮಾಕನ್ ಅವರು ಪ್ರೆಸ್ ಮೀಟ್ ಮಾಡಿ ಪಕ್ಕದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಕೂಡಿಸ್ಕೊಂಡು ಏನ್ ಹೇಳಿದ್ರು ಅನ್ನೋದನ್ನ ಬೇಕಿದ್ರೆ ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ. ಒಂದು ನಿಮಿಷ, ಬಂದೆ. ಕಪಿಲ್ ಸಿಬ್ಬಲ್ ಎಪಿಎಂಸಿಯ ಕಪಿ ಮುಷ್ಟಿಯಿಂದ ರೈತರನ್ನ ಹೊರಗೆ ತರಬೇಕು ಅಂತ ಸಂಸತ್ತಿನಲ್ಲಿ ಏನು ಮಾತಾಡಿದ್ರು? ಅದಾದ ನಂತರ ಕಪಿಲ್ ಸಿಬ್ಬಲ್ ಮಾತನಾಡಿದ ನಂತರ 2014ರ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ 2019ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಅಲ್ಲ ಸಚಿನ್ ಮೀಗಾ ಅವರೇ, ಇದು ಹೆಂಗೆ ಅಂದ್ರೆ ಹಮ್ ಕರೆ ತೋ ರಾಸ್ ಲೀಲಾ, ಓ ಕರೆ ತೋ ಕ್ಯಾರೆಕ್ಟರ್ ಢೀಲಾ, ಹಂಗಿದೆ ಲೆಕ್ಕಾಚಾರ ನಿಮ್ದು. ಉತ್ತರ ತಗೋತೀನಿ. ರವಿಕುಮಾರ್ ಅವ್ರ ಉತ್ತರ ತಗೊಳ್ತೀನಿ ನಾನು. ರೈತರ ಪ್ರತಿಭಟನೆಗೆ ಇಷ್ಟು ಜನ ಕಾಂಗ್ರೆಸ್ ಮುಖಂಡರು ಬಂದು ಬಹಿರಂಗವಾಗಿ ಬೆಂಬಲ ಕೊಟ್ಟು ಸಪೋರ್ಟ್ ಮಾಡಿ ಮಾತಾಡಿದ್ರಲ್ಲ, ಹಂಗಿದ್ 2019ರ ಚುನಾವಣಾ 2014ರ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಕರ್ಕೊಂಬಂದಂತ ಸಂದರ್ಭದಲ್ಲಿ ಅಥವಾ ನಾವು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳಿಕೆ ಕೊಟ್ಟಿರ್ಬೋದು, ಬದಲಾವಣೆ ಯಾವುದಕ್ಕೆ ಅಗತ್ಯ ಇದೆ ಅಂತ. ಆದ್ರೂ ನಾವು ಯಾರು ಕಾಂಗ್ರೆಸ್ಸಿನ ಯಾವ ಮಂತ್ರಿ ಆಗಲಿ, ಯಾವುದೇ ಪ್ರಧಾನ ಮಂತ್ರಿ ಆಗಲಿ, ಉದ್ಯಮಿಬರಿಗೆ ಅನುಕೂಲ ಮಾಡೋದಾಗ್ಲಿ, ಅವ್ರಿಗೆ ದುಪ್ಪಟ್ಟಣ ಮಾಡ್ಕೊಟ್ಟಕ್ಕೆ ಯಾರು ಕೈ ಹಾಕಿಲ್ಲ. ಹೋರಾಟಕ್ಕೆ ರಾಹುಲ್ ಗಾಂಧಿ ಮಾಡ್ತಿದ್ದೀರಾ? ರವಿಕುಮಾರ್ ಅವರೇ, ಈ ಕಾಯ್ದೆಯಲ್ಲಿ, ಹೊಸ ಕಾಯ್ದೆಯಲ್ಲಿ ರೈತರಿಗೆ ಅನ್ಯಾಯ ಆಗುವಂತ ಅಂಶ ಏನಾದರೂ ಇದೆ ಅನ್ನೋದೇ ಸತ್ಯ ಆದರೆ ದಿಸ್ ಫೈಟ್ ಹ್ಯಾಸ್ ಟು ಬಿ ಬಿಟ್ವೀನ್ ದಿ
farmers and the political parties, not against the ruling parties or not against Perfect. the opposition. ಸಚಿನ್ ಮಿಗ ಇದರಲ್ಲಿ ನಿಮ್ಮ ನೈತಿಕತೆ ಏನು ಇಲ್ಲ ಈ ಬಂದ್ಗೆ ಬಂದು ಸಪೋರ್ಟ್ ಮಾಡೋದ್ರಲ್ಲಿ. ಅಧಿಕಾರದಲ್ಲಿ ಇದ್ದಾಗ ಮಾಡೋದಕ್ಕೆ ಹೊರಟಿದ್ದು ಅದನ್ನೇ. ಈಗ ಆಗ್ತಾ ಇರೋದು ಅದೇ. ರೈತರ ಪರ ಸರಿ, ಇದೇ ಕಾಯ್ದೆ ತಂದಾಗ, ಇದೇ ಭೂ ಸುಧಾರಣೆ ಕಾಯ್ದೆ ತಂದಾಗ ಹರಿದಾಕಿದ್ದುಂಟು. ನಾವು ರೈತರ ಪರ ನಿಂತಿರ್ತಾನೆ, ಸಾಲ ಮನ್ನಾ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮೋಹನ್, ನಾನು ಈ ಪ್ರತಿಭಟನೆಗಳ ಆರಂಭ ಆದಾಗಿನಿಂದಲೂ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಕಾಯಿದೆಯ ಯಾವ ಅಂಶ ರೈತರಿಗೆ ಮಾರಕವಾಗಿದೆ ಹೇಳಿ ಸ್ಪೆಸಿಫಿಕ್ ಆಗಿ. ನಾ ಹೇಳೋದಲ್ಲ, ನಾನು ಯಾರನ್ನು ಸಮರ್ಥನೆ ಅಥವಾ ಯಾರ ವಿರೋಧನೂ ಇಲ್ಲ. ಒಂದೇ ನಿಮಿಷ ಬಂದೆ. ಇದರಲ್ಲಿನ ಯಾವ ಮರುಪರಿಶೀಲನೆಗೆ ಅವಕಾಶ ಎಲ್ಲದರಲ್ಲೂ ಇರುತ್ತೆ. ಇಂಥ ಅಂಶ ತೆಗೀರಿ, ಇಂಥದ್ರಲ್ಲಿ ಈಗ ಕುರುಬೂರು ಶಾಂತಕುಮಾರ್ ಅವರು ಹೇಳಿದ್ರು, ರೈತರಿಗೆ ಅನ್ಯಾಯ ಆದರೆ ನ್ಯಾಯಾಲಯದ ಮೆಟ್ಲು ಹತ್ತೋದಕ್ಕೆ ನಮ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇಲ್ಲ ಈ ಕಾನೂನಲ್ಲಿ ಅಂತ. ಲೆಟ್ ಅಸ್ ಫೈಟ್ ಫಾರ್ ದಟ್. ಸರ್, ಇದರಲ್ಲಿ ಮುಖ್ಯಮಂತ್ರಿಗಳು ಇದಾದ್ಮೇಲೆ ನಾಳೆ ಬನ್ನಿ ಅಂತ ಇವತ್ತು ಪ್ರತಿಭಟನೆ ಮುಗಿಸ್ಕೊಂಡು ಮನೆಗೆ ಬನ್ನಿ ಅಂತ ರೈತರ ಪರವಾಗಿರ್ತಕ್ಕಂಥ ನಾಯಕ ಬೇಕಾ? ರೈತ ಬಜೆಟ್ ಮಂಡಿಸಿದವ್ರು ಯಾರು? ಗೋಲಿಬಾರ್ ಇದಕ್ಕಿಂತ ಗೋಲಿಬಾರ್ ನೀವು ಒಳ್ಳೆ ಪ್ರಣಾಳಿಕೆ ಇದು ಬೇಕು ಅಂತ ಹೇಳಿದವ್ರನ್ನ ಹೋರಾಟಕ್ಕೆ ಕರಿತೀರಾ? ಸಚಿನ್ ಸಿದ್ದರಾಮಯ್ಯ ಅವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ನಿಮ್ಮ ಹೋರಾಟಕ್ಕೆ ಯಾಕೆ ಇಟ್ಕೊಂಡ್ರೆ? ರವಿಕುಮಾರ್, ಇದು ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆ ಆಗೋದು ಬೇಡ. ನಾವು ರೈತರಿಗೆ ಈ ಕಾಯ್ದೆಯ ವಿಷಯದಲ್ಲಿ ಒಂದಷ್ಟು ಹೆಚ್ಚಿನ ಜ್ಞಾನವನ್ನು ಕೊಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದ್ದೀವಿ. ನಿಮ್ಮ ಪಾಯಿಂಟ್ಸ್ ನೀವು ಹೇಳಿ, ಅವ್ರ ಪಾಯಿಂಟ್ಸ್ ಅವ್ರು ಹೇಳಿ, ಸರಿಯಾದದ್ದೇನು ಅನ್ನೋದನ್ನು ರೈತ ಅರ್ಥ ಮಾಡಿಕೊಳ್ತಾನೆ. ನಮ್ಮ ಹತ್ರ ಒಬ್ಬ ರಿಸೋರ್ಸ್ ಪರ್ಸನ್ ಇದ್ದಾರೆ, ತಮ್ಮ ಜೀವಮಾನವನ್ನೆಲ್ಲ ಕೃಷಿ ಮಾರುಕಟ್ಟೆಯ ಅಧ್ಯಯನದಲ್ಲಿ ಕಳೆದಂತವರು. ಎಸ್ ಮೋಹನ್, ಇಲ್ಲಿ ಅರ್ಧಂಬರ್ಧ ತಿಳ್ಕೊಂಡು ಅರ್ಧಂಬರ್ಧ ಓದಿ ಬರೀ ಬುಕ್ಗಳನ್ನ ಓದ್ಕೊಂಡು ಗೂಗಲ್ ನೋಡ್ಕೊಂಡ್ಬಂದು ಕೂತ್ಕೊಂಡು ಮಾತಾಡೋ ಪ್ರತಿಭಟನೆಕಾರರು ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ. ಅರ್ಥ ಆಯ್ತಲ್ಲ, ಆನ್ ಗ್ರೌಂಡ್ ಏನಾಗುತ್ತೆ ಅಂತ ಯಾರು ಮಾತಾಡ್ತಾ ಇಲ್ಲ. ಈ ಲೀಗಲ್ ಫ್ರೇಮ್ ವರ್ಕ್ ಒಂದ್ ನಿಮಿಷ ಅಜಿತ್, ಲೀಗಲ್ ಫ್ರೇಮ್ ವರ್ಕ್ ಬಗ್ಗೆ ಆಕ್ಚುಲಿ ಡಿಸ್ಕಷನ್ಸ್ ನಡೀತಾ ಇದೆ. ಕಾಯ್ದೆಯಲ್ಲಿ ನೋಡಿದ್ರೆ ನಿಮಗೆ ಅದಕ್ಕೋಸ್ಕರ ಸಪರೇಟು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಲೆವೆಲ್ನಲ್ಲಿ ಆರ್ಬಿಟ್ರೇಷನ್ ಸೆಂಟರ್ಸ್ ಸೆಟಪ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕೆಲಸ ನಡೀತಾ ಇದೆ. ಸೊ ಇದು ಕಂಟಿನ್ಯೂಸ್ ಪ್ರೋಸೆಸ್. ಇದು ನಿಮಗೆ ಯಾವುದೇ ಕಾಯ್ದೆ ಆದ್ರೂ ನಿಮಗೆ ಚರ್ಚೆ, ನಿಮಗೆ ಕಾಯ್ದೆ ಏನ್ ಹೇಳ್ತಾರೆ ಅದಕ್ಕೆ ಬಂದ ಮೇಲೆ ತಿದ್ದುಪಡಿಗೆ ಅವಕಾಶ ಇದ್ದೇ ಇರುತ್ತೆ ನಿಮಗೆ. ಸೊ ಅವಾಗೂ ಚರ್ಚೆಗಳಾಗುತ್ತೆ. ಸೊ ರವಿಕುಮಾರ್ ಹೇಳ್ದಂಗೆ ನಿಮಗೆ ಚರ್ಚೆಗೆ ಅಂತ ಬಿಟ್ಟರೆ ಹೋಗ್ತಾನೆ ಇರುತ್ತದು. ಮತ್ತದೇ ಪಾಯಿಂಟ್ ಬರ್ತೀನಿ, 65 ಬಂತಲ್ಲ APMC, ಇವತ್ತು 2020 55 ವರ್ಷ ಆಯ್ತು. 55 ವರ್ಷ ಆದ್ರೂ ಪಾಪ ರೈತ ಮುಖಂಡರು ದಿನ ಬೆಳಗ್ಗೆ ಆದ್ರೆ ಯಾಕೆ ರೈತರಿಗೆ ಒಳ್ಳೆ ಪ್ರೈಸ್ ಸಿಗ್ತಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ? ರೈತರಿಗೆ ಯಾಕೆ ಒಳ್ಳೆ ವೆಯ್ಟ್ ಸಿಗ್ತಾ ಇಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ? ರೈತರಿಗೆ ಯಾಕೆ ಸರಿಯಾಗಿ ಬೆಳೆ ಕೊಡ್ಲಿಕ್ಕೆ ಸರ್ಕಾರ ಸಬ್ಸಿಡಿ ಕೊಡ್ತಿಲ್ಲ ಅಂತ ಹೋರಾಟ ಮಾಡ್ತಿದ್ದಾರೆ? ಹಾಗಾದ್ರೆ APMC ಮಾಡಿದಾದ್ರೆ ಏನು ಇಷ್ಟು ವರ್ಷದಿಂದ? ಹಾಗಾದ್ರೆ ಸೊ APMC ಚುನಾವಣೆಗಳಲ್ಲಿ ಎಷ್ಟು ಕೋಟಿ ಭ್ರಷ್ಟಾಚಾರ ಆಗುತ್ತೆ ಗೊತ್ತಾ ನಿಮ್ಗೆ? ಒಬ್ಬ ಅಧ್ಯಕ್ಷ ಆಗ್ಬೇಕು ಅಂತ ಸ್ಪೆಂಡ್ ಮಾಡ್ತಾನೆ ಗೊತ್ತಾ? ಡೈರೆಕ್ಟರ್ಗಳು ಸ್ಪೆಂಡ್ ಮಾಡ್ತಾನೆ ಗೊತ್ತಾ ನಿಮ್ಗೆ? ನಿಮಗೆ ಬನ್ನಿ, ಗುಜರಾತ್ ಅಲ್ಲಿ ಹುಂಜಾ ಅಂತ ಒಂದು ಪ್ಲೇಸ್ ಇದೆ, ಏಷ್ಯಾನಲ್ಲೇ ಹೈಯೆಸ್ಟ್ ಜೀರಿಗೆ ಟ್ರೇಡ್ ಆಗುವಂತ ಜಾಗ ಅದು. ಆ ಸೆಕ್ರೆಟರಿ ಮನೆ ನೀವು ನೋಡ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ರೈತ ನೇಣು ಹಾಕೊಂಡ್ಬಿಡ್ಬೇಕು. ಅಷ್ಟು ದುಡ್ಡು ಮಾಡ್ಕೊಂಡು ಕೂತಿಯಾರ ಅವರೆಲ್ಲರೂ ನಿಮ್ಗೆ. ಸೊ ಅದ್ರ ದುಡ್ಡು ಮಾಡ್ತಿರೋದು ಅವ್ರಾಗಾರೆ, APMC ಇದ್ಕೊಂಡಾಗಾರೆ. ಸೊ ರೈತರಿಗಾದ್ರೆ ಏನ್ ಸಿಕ್ತಾಗಾರೆ ಇಷ್ಟು ವರ್ಷ ಬಿಟ್ಬಿಟ್ಟು ನಿಮ್ಗೆ ಇವಾಗ ಮುಕ್ತ ಮಾರುಕಟ್ಟೆ ಮಾಡ್ಬಿಟ್ಟು ನಿಮ್ಗೆ ರೈತ ಸೇಲ್ ಮಾಡ್ಲಿ ಬಿಡಿ. ಇವಾಗ ರೈತ ಕರ್ನಾಟಕದವನೊಬ್ಬ ಯಾರೋ ಒಬ್ಬ ಪಂಜಾಬ್ ಅವನಿಗೆ ಮಾರಬೇಕು ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ಒಬ್ಬ ದಳ್ಳಾಳಿ ಇರ್ತಾ ಇದ್ದ, ಅವನ್ ಮಾರ್ಜಿನ್ ಸೇರ್ಕೊಳ್ಳೋದು. ತಿರ್ಗಾ ಊರಿಂದ ಒಬ್ಬ ವಿಲೇಜ್ ಮರ್ಚೆಂಟ್ ಅವನ್ ಮಾರ್ಜಿನ್ ಸೇರ್ಕೊಳ್ಳೋದು, ಮತ್ತೆ ಅವನಿಂದ ಅಲ್ಲೋಗೋಷ್ಟಲ್ಲ ಅಷ್ಟು ದುಡ್ಡು ಆಗ್ತಿತ್ತು. ಡೈರೆಕ್ಟ್ ಆಗಿ ಅವನಿಂದ ಪರ್ಚೇಸ್ ಮಾಡ್ತಾನೆ ಬಿಡಿ. ಮತ್ತೆ ಇಲ್ಲಿ APMC ಕ್ಲೋಸ್ ಮಾಡ್ತೀನಿ ಅಂತ ಯಾರು ಹೇಳ್ತಿಲ್ವಲ್ಲ. ನಿಮ್ಗೆ ಸಣ್ಣ ಪುಟ್ಟ ರೈತರಿಗೆ ಹೊಸ ಕಾಯ್ದೆ ಅಂತ ದಲ್ಲಾಳಿಗಳು ಹೋಗ್ಬಿಡ್ತಾರ. ದಲ್ಲಾಳಿಗಳು ಹೋಗೋದಿಲ್ಲ, ಕಮ್ಮಿ ಆಗುತ್ತೆ. ಆಯ್ತಾಗ ಇದುವರೆಗೂ ದಲ್ಲಾಳಿಗಳು ಕಾಂಟ್ರಾಕ್ಟ್ ಫಾರ್ಮಿಂಗ್ ಇರಲೋ ಇಲ್ವಾ? ಹಾಗಾದ್ರೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಚನ್ನಪಟ್ಟಣ, ಕನಕಪುರದ ಕಡೆ, ರಾಮನಗರ ಕಡೆ ಹೋಗಿ ನೀವು ಈ ಕ್ಯಾಪ್ಸಿಕಮ್ ಬೆಳಿತಾರೆ. ನಿಮ್ಗೆ ಈ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ನಲ್ಲಿ ನಿಮ್ಗೆ ಒಂದಷ್ಟು ಜನ ದಲ್ಲಾಳಿಗಳು ಬಂದ್ಬಿಟ್ಟು ನಿಮ್ಗೆ ಅವರೇ ಬುಕ್ ಮಾಡ್ಬಿಟ್ಟು ಅವರೇ ದುಡ್ಡು ಕೊಟ್ಬಿಟ್ಟು ಇಷ್ಟು ರೇಟಿಗೆ ತಗೊಂಡು ಹೋಗ್ತೀನಿ ಅಂತ ಫಸ್ಟ್ ಹೇಳ್ಬಿಟ್ಟು 3 ತಿಂಗಳಾದ್ಮೇಲೆ ಬೆಳೆ ಆದ್ಮೇಲೆ ತಗೊಂಡು ಹೋಗ್ಬಿಡ್ತಾರೆ. ಸೊ ಆ ಬೆಳೆನೂ APMC ಬರ್ತಾನೆ ಇಲ್ಲ. ಇವತ್ತು ಇದೆ ಕಾಂಟ್ರಾಕ್ಟ್ ಫಾರ್ಮಿಂಗ್. ಆಗಾರೆ ಅವತ್ತಾಗಿ ವಿರೋಧ ಮಾಡಲಿಲ್ಲ ನೀವು? ಇವತ್ತಾಗಿ ವಿರೋಧ ಮಾಡ್ತಾ ಇದ್ದೀರಾ? ತಿರ್ಗಾ ಚಿಂತಾಮಣಿ, ಕೋಲಾರದ ಕಡೆ ಹೋಗಿ ಮಾವು ಬೆಳೆಗಾರ ವಿಚಾರದಲ್ಲೂ ಹಂಗೆ ಆಗ್ತದೆ ನಿಮ್ಗೆ. ಡಿಸೆಂಬರ್ ತಿಂಗಳಲ್ಲಿ ಹೋಗ್ತಾರೆ, ಯಾರೊಬ್ಬ ದಲ್ಲಾಳಿ ಫಸ್ಟೇ ಬುಕ್ ಮಾಡ್ತಾನೆ, ಫಸ್ಟೇ ದುಡ್ಡು ಕೊಡ್ತಾನೆ, ಫಸ್ಟೇ ತಗೊಂಡು ಹೋಗ್ತಾನೆ. ಆ ಬೆಳೆ APMC ಬರೋದೇ ಇಲ್ಲ. ಹಾಗಾದ್ರೆ ಅಲ್ಲೂ ದಲ್ಲಾಳಿಗಳು ಪ್ರಾಬ್ಲಮ್ ಆಗ್ತಿರ್ಲಿಲ್ವಾ? ಅವಾಗಿಲ್ದೇ ಇದ್ದಿದ್ದು ತೊಂದ್ರೆ ಈಗ ರೈತ ನೇರವಾಗಿ ನಿಮ್ಗೆ ಸೇಲ್ ಮಾಡ್ತೇನೆ ಅಂತ ಹೇಳಿದ್ರೆ ಇವಾಗ ಏನಕ್ಕೆ ತೊಂದರೆ ಬರುತ್ತೆ ನಿಮ್ಗೆ? ಹಾಗಾದ್ರೆ 100% ಫೂಲ್ ಪ್ರೂಫ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆಯ್ತಾ? ಆದರೆ ಈ ದಲ್ಲಾಳಿಗಳ ವ್ಯವಹಾರ ಇತ್ತು ಗೊತ್ತಾ? ಪ್ರೊಫೆಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಇನ್ಫ್ಯಾಕ್ಟ್ ಅವರು ಈ ಕೆಳಗಡೆ ಕೈಯೆಲ್ಲ ಇಟ್ಕೊಂಡು ಮಾಡೋದು ನಾಕಾಣೆ ಎಲ್ಲಾನು.
ಸೊ ನೀವು ಹೋಗಿ ನೋಡಬೇಕು. ಇಲ್ಲೇ ದಾಸನಪುರ ಇದೆ ಯಶವಂತಪುರದಲ್ಲಿ, ನೀವು ಅಲ್ಲಿ ರಾತ್ರಿ 12 ಗಂಟೆಗೆ ಶುರು ಆದರೆ 4 ಗಂಟೆವರೆಗೂ ನೋಡಿ ನಿಮ್ಗೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ರಿಯಾಲಿಟಿ ನಿಮಗೆ. ರೈತ ಹೆಂಗೆ ಬರ್ತಾನೆ, ಎಲ್ಲಿಂದ ತರ್ತಾನೆ ತರಕಾರಿಗಳನ್ನ, ಯಾವ ಗಾಡೀಲಿ ಹಾಕೊಂಡ್ಬರ್ತಾನೆ, ಅವ್ನು ಹೆಂಗೆ ವೆಯ್ಟ್ ಮಾಡ್ತಾರೆ, ಹೆಂಗೆ ಸೆಟಲ್ ಮಾಡ್ತಾರೆ, ಆ ಡೆಸ್ಪರೇಷನ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅವನಿಗೆ. ಇನ್ಫ್ಯಾಕ್ಟ್ ಕೇಳಿದ ರೇಟ್ಗೆ ಹೆಂಗೆ ಕೊಟ್ಬಿಟ್ಟು ಹೋಗ್ತಾನೆ ಅವನು. ಅದನ್ನ ನೋಡಿ ರಿಯಾಲಿಟಿ. ಏನೋ ಪುಸ್ತಕದ ಬದಲಾಗಿ ಓದ್ಕೊಂಡ್ ಬಂದ್ಬಿಟ್ಟು ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳೋದಲ್ಲ ಇಲ್ಲಿ, ಅರ್ಥ ಆಯ್ತಲ್ಲ. ರಿಯಾಲಿಟಿ ನೋಡಿ ಮಾತಾಡಬೇಕು ನೀವು. ಸ್ಪೆಸಿಫಿಕ್ ಆಗಿ ಇನ್ ಜನರಲ್ ಆಗಿ ಈ ಕಾಯ್ದೆ ಮರಣ ಶಾಸನ ರಾಹುಲ್ ಗಾಂಧಿ ಅವರು ಕೂಡ ಹೇಳ್ತಾರೆ. ಅಲ್ಲಲ್ಲ ಸರ್, ನಾನು ಒಬ್ಬ ರೈತ 7.5 ಎಕರೆ ಜಮೀನು ಇಲ್ಲೇ ದೊಡ್ಡಾಲ್ ಮಾಡ್ತಾ ಇದೆ, ಬನ್ನಿ ಸರ್ ನಾನು ಹೇಳ್ತೀನಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು ನಮ್ಮಪ್ಪ ನಮ್ಮ ತಾತ ನಿಮ್ಮ ಮುತ್ತಾತ ಎಲ್ಲಾರು ಮಾಡ್ಕೊಂಡು ತಿರ್ಗಾ ನಂದು ಒಂದು ರೈತರಿಗೋಸ್ಕರನೇ ಇದು ಹಾಲು ಒಕ್ಕೂಟ ಇದೆಯಲ್ಲ ಸರ್, ಅದಕ್ಕೆ ಅಂತಾನೆ ಡೆವಲಪ್ ಮಾಡಿರುವಂತ ರೈತರಿಗೆ ಉಪಯೋಗ ಆಗುವಂತ ನಮ್ದೇ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿ ವಿಚಾರ ನಾನು ಕೇಳಿದೆ. ನಾನು ಕೇಳಿದ ಪ್ರಶ್ನೆಗೆ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ. ರೈತರಿಗೆ ಲೀಗಲೈಸ್ ಆಗಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಈ ಒಂದು ಕಾಯ್ದೆಯಲ್ಲಿ ಏನಿದೆ ಸ್ವಲ್ಪ ಹೇಳ್ತೀನಿ. ನಾನು ಮಾತು ಮುಗಿಸಿ ಸುಬ್ರಿ. ಎರಡನೇದಾಗಿ ರವಿಕುಮಾರ್ 4 ಸತಿ ಸಭೆ ಕರೆದಿದ್ದೀವಿ, ಅದೆಲ್ಲ ಸುಳ್ಳು. ಮುಖ್ಯಮಂತ್ರಿಗಳು ನಾವು ಹೋರಾಟ ಶುರು ಮಾಡಿದ್ರೆ ನಾನು ಮಾತು ನನಗೆ ಬರೋದೇ ಇಲ್ಲ. BC ಪಾಟೀಲ್ ಮಾತುಕತೆ ಕರೆದಿದ್ದಾರೆ, ST ಸೋಮಶೇಖರ್ ಮಾತುಕತೆ ಕರೆದಿದ್ದಾರೆ, ಮುಖ್ಯಮಂತ್ರಿಗಳು ಮಾತುಕತೆ ಕರೆದಿದ್ದಾರೆ. ಅಂದ್ರೆ ಮಂತ್ರಿಗಳು ಕರೆಯೋದು ಮಾತುಕತೆನೇ ಅಲ್ವಾ? ಮುಖ್ಯಮಂತ್ರಿ ಕರೆಯೋದು ಮಾತುಕತೆನೇ ಅಲ್ವಾ? ಏನಂಗಾದ್ರು ಮಾತುಕತೆ ಕೇಳಿ. ಈಗ ಮಾತುಕತೆ ಕರೆದಿದ್ದಾರೆ ಅಂತ ಹೇಳಿದ್ರಲ್ಲ ನೀವು ಸರ್. ನಮ್ಮ ಡಿಮ್ಯಾಂಡ್ ಇದು, ಇಂತಿಂತದಾಗಬೇಕು. ನಾನು ಹೇಳ್ತೀನಿ, ದೇ ಹ್ಯಾವ್ ನಾಟ್ ಕಮ್ ವಿತ್ ಪ್ರಿಪರೇಷನ್. ನೀವು ಏನ್ ಬದಲಾವಣೆ ಆಗ್ಬೇಕು? ಉದಾಹರಣೆಗೆ ಈ ಒಂದು ಕಾಯ್ದೆಯಲ್ಲಿ ಏನ್ ಬದಲಾವಣೆ ಸರ್? ಬಹುರಾಷ್ಟ್ರೀಯ ಕಂಪನಿಗಳಿಗೆ ಲಾಭ ಆಗತ್ತೆ, ಯಾವಾಗ್ಲೂ ಇರ್ತಕ್ಕಂಥ ಸ್ಲೋಗನ್. ನನ್ನ ಮಾತು ಕೇಳ್ತೀನಿ, ಸ್ವಲ್ಪ ಕೇಳಿ. ನಾನು ಸ್ವಲ್ಪ ನೀವು ಹೇಳ್ತಕ್ಕಂಥ ವಿಚಾರ ನಾನು ಕೇಳಿದ್ದೀನಿ. ನಾನು ಕೇಳ್ತಕ್ಕಂಥದ್ದು ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳಿ. ಎರಡನೇ ಪ್ರಶ್ನೆ, ಕೊರೋನಾ ಸಂಕಷ್ಟದಲ್ಲಿ ರೈತರು ತೀವ್ರವಾದಂಥ ಸಂಕಷ್ಟ ಅನುಭವಿಸ್ತಾ ಇದ್ದಾಗ ತರಾತುರಲ್ಲಿ ಸುಗ್ರೀವಾಜ್ಞೆ ತರುವಂಥ ದರದೇನಿತ್ತು ಸರ್ಕಾರಕ್ಕೆ? ಎರಡನೇ ಪ್ರಶ್ನೆ, ಸರ್ಕಾರ ರೈತರಿಗೆ ಭಾಳ ಒಳ್ಳೆಯದಾಗ್ತಾ ಇದೆ ಈ ಕಾನೂನು ಅಂತ ಹೇಳಿದ್ರಲ್ಲ, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಅನುಕೂಲ ಮಾಡೋಕ್ಕೆ ನಾವಿಲ್ಲ ಅಂದ್ರಲ್ಲ. ನಾವು 80ನೇ ದಶಕದಲ್ಲೂ ಕೂಡ ನಂಜುಂಡಸ್ವಾಮಿಯವರು WTO ಬಂದಾಗ ಈ ದೇಶಕ್ಕೆ ಆಗಲೂ ಕೂಡ ವಿರೋಧ ಮಾಡಿದ್ದೀವಿ. ನಾವೇನು ರಾಜಕಾರಣದಲ್ಲ, ರಾಜಕೀಯ ಪಕ್ಷ ಅಲ್ಲ, ಎಲ್ಲ ಸರ್ಕಾರಗಳಿದ್ದಲ್ಲೂ ಕೂಡ ನಾವು ವಿರೋಧ ಮಾಡಿದ್ದೀವಿ ರೈತರಿಗೆ ಮಾರಕವಾದಂಥ ವಿಚಾರಗಳಲ್ಲಿ. ಈಗ ನಮ್ಮ ತಜ್ಞರು ಹೇಳಿದ್ರು 77ನೇ ಇದರಲ್ಲಿ ಯೂರಿಯಾ ಹಾಕಿ ಹೆಚ್ಚು ಬೆಳೆ ಬೆಳೀತದೆ ಅಂತರು. 65 ಲಕ್ಷ ಮಿಲಿಯನ್ ಟನ್ ಆಹಾರ ಬೆಳೀತಿದ್ದು. ಇವತ್ತು 285 ಮಿಲಿಯನ್ ಟನ್ ಆಹಾರ ಬೆಳೀತಾ ಇದ್ದೀವಿ. ರೈತ ಏನಾಗ್ತಾ ಇದ್ದಾನೆ? ಆತ್ಮಹತ್ಯೆ ಆಡಿದ್ದಾನೆ. ಕಾರಣ ಏನು? ಇವತ್ತು ತಜ್ಞರೆಲ್ಲ ಜಾಸ್ತಿ ಪ್ರೊಡಕ್ಷನ್ಗೆ ಒತ್ತು ಕೊಟ್ಟರು, ಆದರೆ ರೈತನ ಬೆಲೆ ಸಿಗೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಪ್ರೊಫೆಸರ್ ಚಂದ್ರಕಾಂತ್ ಅವರು APMC ಜಾರಿಗೆ ಬರುವ ಸಂದರ್ಭದಲ್ಲಿ ರೈತ ಎಷ್ಟು ಬೆಳೀತಾ ಇದ್ನೋ ಅದರ ಹತ್ರ 6 ಪಟ್ಟು ಈಗ ಬೆಳೀತಾ ಇರುವಂತದ್ದು. ರೈತನ ಆದಾಯ 6 ಪಟ್ಟು ಜಾಸ್ತಿ ಆಯ್ತಾ ಹಂಗಿದ್ರೆ? ಇಲ್ಲ. ರೈತನ ಜೀವನ ಮಟ್ಟ 6 ಪಟ್ಟು ಸುಧಾರಿಸ್ತಾ ಇಲ್ಲ. ಆತ್ಮಹತ್ಯೆ 6 ಪಟ್ಟು ಜಾಸ್ತಿ ಆಯ್ತಲ್ಲ ಸರ್. ಎಡವಟ್ಟಾಗಿದ್ದು ಎಲ್ಲಿ ಅಂದ್ರೆ ಆತ ಬೆಳೆದಿದ್ದನ್ನ ಮಾರುಕಟ್ಟೆ ಮಾಡೋದಕ್ಕೆ ಸರಿಯಾದ ವ್ಯವಸ್ಥೆನೇ ಸೃಷ್ಟಿ ಆಗ್ಲಿಲ್ಲ. APMC ಸಿಸ್ಟಮ್ ಹ್ಯಾಸ್ ಫೇಲ್ಡ್. ಹಂಗಂತ APMC ವ್ಯವಸ್ಥೆಯನ್ನ ಜಾರಿಗೆ ತಂದಾಗ ದುರುದ್ದೇಶ ಇತ್ತ? ಖಂಡಿತವಾಗಿಯೂ ಇಲ್ಲ. ಆವಾಗಿನ ಕಾಲಘಟ್ಟಕ್ಕೆ ಆ ವ್ಯವಸ್ಥೆ ಬೇಕಾಗಿತ್ತು. ಈಗಿನ ಕಾಲಘಟ್ಟಕ್ಕೆ ವೆನ್ ವಿ ಆರ್ ಪ್ರೊಡ್ಯೂಸಿಂಗ್ ದ ಸರ್ಪ್ಲಸ್ ಫುಡ್, ಆವಾಗಲೂ ನಾವು 1965ರಲ್ಲಿ ಜಾರಿಗೆ ತಂದ ವ್ಯವಸ್ಥೆಯಲ್ಲೇ ಇವತ್ತು ಬೆಳೆದಿರುವ ಆಹಾರವನ್ನು ಮಾರಾಟ ಮಾಡಬೇಕು ಅಂತಂದ್ರೆ ರೈತರಿಗೆ ಆಗ್ತಾ ಇರುವ ಅನ್ಯಾಯ ಅಂತ ನಾನು ಹೇಳ್ತೀನಿ. ಪ್ರೊಫೆಸರ್ ಚಂದ್ರಕಾಂತ್ ಅವರೇ ಒಪ್ಕೊಳ್ತೀರಾ? APMC ಕಾಯ್ದೆ ಜಾರಿಗೆ ಬಂದಾಗ ಅದರ ಉದ್ದೇಶಗಳು ಅತ್ಯದ್ಭುತವಾಗಿದ್ದವು. ಆವಾಗಿನ ಕಾಲಕ್ಕೆ ಅದು ಸೂಕ್ತ ವ್ಯವಸ್ಥೆ ಆಗಿತ್ತು. ಈಗ 6 ಪಟ್ಟು ಹೆಚ್ಚು ಬೆಳೆ ಬೆಳೀತಾ ಇರುವ ಸಂದರ್ಭದಲ್ಲಿ ಬೇರೆ ವ್ಯವಸ್ಥೆಯನ್ನ ಕಂಡುಕೊಳ್ಳಬೇಕಾಗತ್ತೆ. ನಾನು 30 ವರ್ಷ ಹಿಂದೆ ಇದೇ ದಿವಸ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಂಗೆ ಭಾಳ ಬೇಕಾದವರು, ಹತ್ತಿರದವರು, ನನ್ನ ಭಾಳ ಆತ್ಮೀಯವಾಗಿ ನೋಡಿಕೊಂಡ್ರು. ಅವ್ರ ಬಗ್ಗೆ ಭಾಳ ವೈಯಕ್ತಿಕವಾಗಿ ರೆಸ್ಪೆಕ್ಟ್ ಇದೆ, ವೈಯಕ್ತಿಕವಾಗಿ. ಆಯ್ತಾ? ಕರ್ನಾಟಕ ಹೋಗಿದ್ರು, ಮುನಿರಾಬಾದ್ ಕರ್ನಾಟಕ ಹೋಗಿ ನನ್ನ ಹತ್ರ ಭಾಷಣ ಕೂಡ ಮಾಡಿಸಿದ್ರು, ಸೈಂಟಿಫಿಕ್ ಕಾಸ್ಟಿಂಗ್ ಇನ್ ಅಗ್ರಿಕಲ್ಚರ್ ಹೆಂಗೆ ಮಾಡಬೇಕು ಅಂತ. ನಂಜುಂಡಸ್ವಾಮಿ ಅವರು ಬಂದು ಭಾಷಣ ಮಾಡಿದಾಗ ಆಗ ಬೆಂಗಳೂರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಂಜುಂಡಸ್ವಾಮಿ ಅವ್ರ ಜೊತೆಗೆ ಹೋಗಿದ್ರಿ, ಸಿಕಂದ್ರಾಬಾದ್ಗೆ ಹೋಗಿದ್ರಿ? ಹೌದು, ಹೋಗಿದ್ದೆ. ನಾನು ಅವ್ರನ್ನ ಭಾಳ ಹತ್ತಿರದಿಂದ ಬಲ್ಲೆ, ಅವ್ರ ಹತ್ರ ಭಾಳ ಹೋಗ್ತಾ ಇದ್ದೆ ಡಿಸ್ಕಷನ್ಸ್ಗೆ. ಆದರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಂಗೆ ಇನ್ನೂ ತುಂಬ ಇದಿದೆ, ಗೌರವ ಇದೆ. ಆದರೆ
ನಂಜುಂಡಸ್ವಾಮಿಯವರು ಏನು ಫೋರ್ಕಾಸ್ಟ್ ಮಾಡಿದ್ರು ಆ ಥರ ಆಗೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಅವ್ರೇನು ಹೇಳಿದ್ರು, ಇವರು ನಂಜುಂಡಸ್ವಾಮಿಯವರ ಪುನರಾವತಾರ ಥರನೇ ಹೇಳ್ತಾ ಇದ್ದಾರೆ. ಏನು 1991 ಲಿಬರೇಷನ್ ಆದಮೇಲೆ MNCsಗಳು ಬಂದ್ಬಿಡ್ತವೆ, ಬಂದು ನಮ್ಮ ಅಗ್ರಿಕಲ್ಚರ್ ಮಾರ್ಕೆಟಿಂಗು, ಪ್ರೊಡಕ್ಷನ್ನು, ಪ್ರೊಸೆಸಿಂಗು, ಸ್ಟೋರೇಜು, ಡಿಸ್ಟ್ರಿಬ್ಯೂಷನ್ ಎಲ್ಲ ತೊಗೊಂಡ್ಬಿಟ್ಟು ಇಂಡಿಯನ್ ಫಾರ್ಮರ್ಸ್ ಹ್ಯಾವ್ ಟು ಸೆಲ್ ಕಂಪಲ್ಸರಿಲಿ, ದೇ ಹ್ಯಾವ್ ಟು ಬೈ 5% ಆಫ್ ದಿ ವರ್ಲ್ಡ್ಸ್ ಔಟ್ಪುಟ್ಟು, ವಿ ಹ್ಯಾವ್ ಟು ಸೆಲ್ 10%. ಯಾವುದೂ ಆಗಿಲ್ಲ. ಉದಾಹರಣೆಗೆ ಕೆಂಟಕಿ ಫ್ರೈಡ್ ಚಿಕನ್ ಬಂದಾಗ ಗಲಾಟೆ ಮಾಡಿದ್ರು. ಹೌದು ಆಯ್ತಾ? ಕೆಂಟಕಿ ಫ್ರೈಡ್ ಚಿಕನ್ ಗಲಾಟೆ ಮಾಡಿದ್ರು. ಏನು ಅವ್ರು ಕೆಂಟಕಿ ಫ್ರೈಡ್ ಚಿಕನ್ ಅವರು ಈಗಲೂ ಅಮೆರಿಕದ ಕೋಳಿ ತಗೊಳ್ತಿದಾರಾ? ನನಗೆ ಗೊತ್ತಿಲ್ಲ, ನಾನು ಕೋಳಿ ತಿನ್ನಲ್ಲ. ಅಮೆರಿಕದ ಕೋಳಿ ತಗೊಳ್ತಿದಾರ? ಇಲ್ಲ, ನಮ್ಮ ನಾಟಿ ಕೋಳಿನೇ ತಗೊಳ್ತಾ ಇದ್ದಾರೆ. ಅಂದ್ರೆ ಆ ಕೆಂಟಕಿ ಫ್ರೈಡ್ ಚಿಕನ್ ತಿನ್ಬೇಕು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಕೆಂಟಕಿ ಫ್ರೈಡ್ ಚಿಕನ್ ಬಂದು ಯಾರೋ ನಿಶ್ ಮಾರ್ಕೆಟ್ಸ್ ಇರುತ್ತೆ. ಒಂದು ಅರ್ಬನ್ ಏರಿಯಾದಲ್ಲಿ ಕೆಲವರು ಹೈ ಕ್ಲಾಸ್ ಹೋಟೆಲ್ ಹೋಗ್ತಾರೆ, ಕೆಲವರು ಮಿಡಲ್ ಕ್ಲಾಸ್ ಹೋಗ್ತಾರೆ, ಕೆಲವರು ಕೆಂಟಕಿ ಚಿಕನ್ ತಿಂತಾರೆ, ಕೆಲವರು ಮೆಕ್ಡೊನಾಲ್ಡ್ ತಿಂತಾರೆ. ಅವ್ರಿಗೆ ಹೋಗುತ್ತೆ ಬಿಡಿ, ರೈತರು ಪ್ರೊಡ್ಯೂಸ್, ಅವ್ರಿಗೆ ರೈತರಿಂದ ಏನು ತೊಂದರೆ ಆಗಿಲ್ವಲ್ಲ ಕೋಳಿಗೆ, ಇನ್ನೂ ಒಳ್ಳೆದಾಯಿತು. ಈಗ ಇದೇ ಜಗಳ, ಇಷ್ಟು ಕದನ ಲೈಫ್ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಯಾಕಿಲ್ಲ? ಲೈಫ್ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಇಂಟರ್ಮೀಡಿಯೇಟೇ ಇಲ್ಲ. ನಾನು ಒಂದು ಬುಲ್ಲಕ್ ತಗೊಳ್ತೀನಿ, ಏನು ಉಳ್ಲಿಕ್ಕೆ ಒಂದು ಹೋರಿ ತಗೋತೀನಿ. ನಾನು ಯಾರು ಹೋರಿ ಹತ್ರ ಇದಾನೋ ಅವ್ರ ಹತ್ರ ಹೋಗ್ತೀನಿ, ಅವನಲ್ಲಿ ಬರ್ತಾನೆ, ರೈತ ಡೈರೆಕ್ಟ್ ಸಂಪರ್ಕ ಮಾಡ್ತಾನೆ, ಅವನು ಹೋರಿ ತಗೋತಾನೆ. ಅಲ್ಲೇನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ, ನನಗೆ ಅನ್ಯಾಯ ಆಯ್ತು ಜಗಳ ಇದೆಯಾ? ದಿಸ್ ಇಸ್ ಅ ಪಾಯಿಂಟ್ ಐ ಹ್ಯಾವ್ ನೆವರ್ ಥಾಟ್ ಆಫ್ ಇಟ್. ನಾನು ಯಾವತ್ತೂ ಯೋಚನೆ ಮಾಡದೇ ಇರುವಂತದ್ದು. ಗಂಡಸಿ ಮಾರ್ಕೆಟ್ ಇನ್ ಹಾಸನ್ ಪ್ರೊಫೆಸರ್ ಚಂದ್ರಕಾಂತ್ ಅವರು ಸ್ಟೂಡೆಂಟ್ಗಳಿಗೆ ಹೇಳುವಂಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನಷ್ಟು ಸಹಜ ಭಾಷೆಯಲ್ಲಿ, ಇನ್ನಷ್ಟು ಸಹಜ ಭಾಷೆಯಲ್ಲಿ. ಸರ್ ನೀವು ಹೇಳಿದ್ದನ್ನು 3 ವಾಕ್ಯಗಳಲ್ಲಿ ನಾನು ಸಾರಾಂಶ ಹೇಳ್ಬಿಡ್ತೀನಿ. ಬಹುರಾಷ್ಟ್ರೀಯ ಕಂಪನಿಗಳನ್ನ ತೋರಿಸಿ ರೈತರನ್ನ ಹೆದರಿಸುವ ಕೆಲಸ ಹಲವು ದಶಕಗಳಿಂದ ನಡೀತಾ ಬಂದಿದೆ. ದಿಸ್ ಇಸ್ ವಾಟ್ ಹಿ ಸೆಡ್. ಮಲ್ಟಿನ್ಯಾಷನಲ್ ಕಂಪನಿ ಬರ್ತಾವ್ ನೋಡಿ ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೆಸರನ್ನ ಅವರು ತೆಗೆದುಕೊಂಡಿದ್ರಿಂದ ನಾನು ಅದರ ಅಧಿಕಾರ ಇದೆ ಅನ್ಕೊಂಡು ಹೇಳ್ತಾ ಇದ್ದೀನಿ. ನಂಜುಂಡಸ್ವಾಮಿ ಅವರ ಕಾಲದಿಂದ ಹೆದರಿಸ್ತಾನೆ ಬಂದ್ರು. ಸರ್ ಒಂದ್ ನಿಮಿಷ ಸರ್, ನಾನು ಅವ್ರ ಪಾಯಿಂಟ್ ಅನ್ನು ಹೇಳ್ತಾ ಇರೋದು, ನನ್ನ ಪಾಯಿಂಟ್ ಅಲ್ಲ. ಎರಡನೇದು ಇವ್ರು ಹೇಳೋದು, ರೈತ ಬೆಳೆದ ಧಾನ್ಯ, ತರಕಾರಿ, ಹಣ್ಣು ಮಾರುವ ವಿಷಯದಲ್ಲಿ ಇಷ್ಟೆಲ್ಲ ಗಲಾಟೆ ಆಗುತ್ತೆ. ರೈತನ ಹಸು, ಕುರಿ, ಮೇಕೆ, ಕೋಳಿ ಮಾರುವಾಗ ಯಾಕಂದ್ರೆ ನೀವು ಹೇಳೋದು ಅಲ್ಲಿ ಮಧ್ಯವರ್ತಿ ಇಲ್ಲ. ಓಕೆ ಎಸ್ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಲೈಫ್ ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಇನ್ನೊಂದು ಬಹಳ ಖುಷಿ ರೈತರಿಗೆ ಅಂದ್ರೆ, ಈಗ ಪೌಲ್ಟ್ರಿನಲ್ಲಿ ಎಲ್ಲಿದೆ ರೆಗ್ಯುಲೇಟೆಡ್ ಮಾರ್ಕೆಟ್? ಇಂಟಗ್ರೇಟರ್ಸ್ ಬರ್ತಾರೆ, ಮೇಯ್ಸ್ ಬೆಳೆದ ನಂತರ ಬರ್ತಾನೆ, ಅಲ್ಲೇ ಶೆಲ್ ಮಾಡ್ತಾನೆ, ಅಲ್ಲೇ ತಗೊಳ್ತಾನೆ ಮೇಯ್ಸ್. ನೋಡಿ, ಕರ್ನಾಟಕದಲ್ಲಿ the second most important crop in Karnataka is not other than rice. Rice is the first. Second is maize. Karnataka is India's I think largest producer of maize. Iga yake maize ಬೆಳೀತಾ ಇದ್ದಾರೆ ರೈತರು? Because marketing is assured. But rate is not good. Even then they are profitable because the productivity is higher. Okay. Ganga variety ಬಂತು US ಬೆಂಗಳೂರಿಂದ, productivity is higher. ಒಂದು. ಎರಡನೇದು, ಮಾರ್ಕೆಟ್ ಈಸ್ ವೆರಿ ಅಶ್ಯೂರ್ಡ್. ಮೂರನೇದು, ಎಲ್ಲ ಕನ್ವೆನ್ಷನಲ್ ವೆಜಿಟೇರಿಯನ್ಸ್ ಬಿಕಮ್ ನಾನ್ ವೆಜಿಟೇರಿಯನ್ಸ್. ಈಗ ಯಾರು ಕೋಳಿ ತಿನ್ನಲ್ವೋ, ಸಣ್ಣ ಆಗ್ತೀವಿ ತಿಳ್ಕೊಂಡ್ಬಿಟ್ಟು ಕೋಳಿ ತಿಂತಾರೆ, ತಿನ್ಕೊಳ್ಳಿ ಬೇಡ ಅಂತ ಹೇಳಲ್ಲ. ದೇರ್ಫೋರ್ ಲೈಫ್ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಪ್ರಾಬ್ಲಮ್ ಇಲ್ಲ, ದೇವ್ರದಿಂದ ಬರೋದು ಬೇಡ. ಈಗ ನಾನು ನಿಮ್ಗೆ ಇನ್ನೊಂದು ದೇರ್ಫೋರ್ ನಂಬರ್ 1 ಕೇಳ್ತಿರೋದವ್ರಿಗೆ ಎಷ್ಟು ಜನ MNCs ಬಂದಿವೆ 1991 ಪ್ರೊಫೆಸರ್ ಮಂಜುಂಡಸ್ವಾಮಿ ಹೇಳಿರೋದು ದಯವಿಟ್ಟು ಲಿಸ್ಟ್ ಮಾಡಿ ಕೊಡಿ. ಕೆಲಸ ಇಲ್ವಾ ಬರಕ್ಕೆ? ದೇ ಆರ್ ವೆರಿ ಪ್ರಾಫಿಟ್ ಮೈಂಡೆಡ್ ರೀ. ದೇ ವಿಲ್ ನಾಟ್ ಬರೋದಿಲ್ಲ ಯಾರು. ಒಂದೇ ಮಾತು ಸೇರಿಸ್ತೀನಿ. ನೀವು ಆಗ್ಲೇ ಕೇಳಿದ್ರಲ್ಲ, ಯಾಕೆ ಎತ್ತು, ಎಮ್ಮೆ, ಕುರಿ, ಮೇಕೆ ಇವುಗಳು ಮಾರಾಟ ಮಾಡೋದ್ರಲ್ಲಿ ಸಮಸ್ಯೆ ಆಗ್ತಾ ಇಲ್ಲ, ಈ ರೈತರು ಬೆಳೆದಂತ ಬೆಳೆಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಮಧ್ಯವರ್ತಿಗಳಿದ್ದಾರೆ ಮತ್ತು ಸ್ಟಾಕ್ ಮಾಡ್ಬೋದು. ಅಕ್ಕಿನ ಸ್ಟಾಕ್ ಮಾಡಬಹುದು, ಎಣ್ಣೆನ ಸ್ಟಾಕ್ ಮಾಡಬಹುದು, ಎಲ್ಲ ಬೇಕಾದಷ್ಟು ಗೋಡೌನಲ್ಲಿ ತುಂಬಬಹುದು. ಯಾಕೆ ಸರ್ ಹೇಳ್ತೀನಿ, ಇವರೆಲ್ಲ ಮಧ್ಯವರ್ತಿಗಳು ಕೋಟ್ಯಾಧೀಶರಾಗ್ತಾ ಇದ್ದಾರೆ, ರೈತರು ಕೋಟ್ಯಾಧೀಶರಾಗ್ತಾ ಇಲ್ಲ. ಎತ್ತು ಎಮ್ಮೆನ ಸ್ಟಾಕ್ ಮಾಡಕ್ಕಾಗಲ್ಲ. ಯಾಕೆ? ಅವ್ರಿಗೆ ಸಾಕಾಗಲ್ಲ, ಅಲ್ಲಿ ಮೇವು ಇಟ್ಕೊಳಕ್ಕಾಗಲ್ಲ, ಅವ್ರಿಗೆ ಬೇಕಾಗಿರೋದು ನೋಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಈ ರೈತರ ಅನ್ಯಾಯವನ್ನ ತಪ್ಪಿಸೋದಕ್ಕೋಸ್ಕರವಾಗಿ ಯಾಕೆ ಬರ್ಲಿ ಬಿಡಿ, ಇಲ್ಲಿನೂ ಕೂಡ ಅವ್ರಿಗೆ ರೈತರು ಹೊಲಗಳಿಗೆ ಹೋಗಿ ಖರೀದಿ ಮಾಡ್ತಾನೆ. ರೈತರ ಹತ್ರ ಪ್ರೊಫೆಸರ್ ಚಂದ್ರಕಾಂತ್ ಅವರ ಪ್ರಶ್ನೆ ಬಹಳ ನೇರವಾಗಿದೆ.
ಕೃಷಿ ಸಂಬಂಧಿ ಉದ್ದಿಮೆಗಳಲ್ಲಿ ಇದುವರೆಗೂ ಬಂದಿರುವ ಬಹುರಾಷ್ಟ್ರೀಯ ಕಂಪನಿಗಳು ಎಷ್ಟು, ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಎಷ್ಟು, ಮತ್ತು ಅವುಗಳಿಂದ ರೈತರಿಗೆ ಇದುವರೆಗೂ ಏನೇನು ಅನ್ಯಾಯ ಆಗಿದೆ ಒಂದು ನನಗೆ ಲೆಕ್ಕಾಚಾರ ಕೊಡಿ ಅಂತ ಕೇಳ್ತಾರೆ. ಮತ್ತು ಅವರೊಂದು ಮಾತನ್ನ ಹೇಳಿದ್ರು, ಬಹುರಾಷ್ಟ್ರೀಯ ಕಂಪನಿಗಳನ್ನು ತೋರಿಸಿ ಮಲ್ಟಿನ್ಯಾಷನಲ್ ಕಂಪನಿಗಳನ್ನು, ಕಾರ್ಪೊರೇಟ್ ಕಂಪನಿಗಳನ್ನು ತೋರಿಸಿ ರೈತರನ್ನ ಹೆದರಿಸುವುದು ದಶಕಗಳಿಂದ ನಡ್ಕೊಂಡು ಬಂದಿದೆ.